ಪ್ರೇಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಈ ಹೌಸ್ ಆಫ್ ಗಾಡ್ ನಿರೀಕ್ಷೆ ನುಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಯೆರೆಮೀಯ 33 ಅದರ 14ನೇ ವಚನ. ಈ ವಚನವು ಹೀಗೆ ಹೇಳುತ್ತದೆ: ನಾನು ಇಸ್ರಾಯೇಲ್ ಯೆಹೂದ ವಂಶಗಳ ವಿಷಯವಾಗಿ ನುಡಿದಿರುವ ಶುಭ ವಾಕ್ಯವನ್ನು ನೆರವೇರಿಸುವ ದಿನಗಳು ಬರುವವು. ಹಾಲೆಲೂಯ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯವನ್ನ ನಾವು ನೋಡುವುದಾದರೆ ಕರ್ತನು ನಿಮ್ಮ ವಿಚಾರವಾಗಿ ಮಾತನಾಡುತ್ತಾ ಇರುವಂತ ಮಾತು ಯಾವುದೆಂಬುದಾಗಿ ನೋಡುವಾಗ ಶುಭ ವಾಕ್ಯವನ್ನು ನೆರವೇರಿಸುವ ದಿನಗಳು ಬರುವವು ಎಂಬುದಾಗಿ. ಹಾಲೆಲೂಯ. ನೀವು ಈ ದಿನಮಾನಗಳಲ್ಲಿ ಯಾವುದಾದರೂ ಒಂದು ವಿಚಾರಗಳ ಕುರಿತಾಗಿ ನೀವು ಪ್ರಾರ್ಥನೆ ಮಾಡ್ತಾ ಇರ್ಬೋದು. ದೇವರ ಬಳಿ ಈ ಒಂದು ಕಾರ್ಯಗಳು ಯಾವಾಗ ನಡೆಯುತ್ತದೆ ಎಂಬುದಾಗಿ ನಿರೀಕ್ಷೆಯಿಂದ ಇರ್ಬೋದು. ಅನೇಕ ವಾಗ್ದಾನಗಳನ್ನ ನೀವು ಪಡೆದುಕೊಂಡಿರ್ಬೋದು. ನಿಮ್ಮ ಜೀವಿತಗಳ ಕುರಿತಾಗಿ, ನಿಮ್ಮ ಮಕ್ಕಳ ಕುರಿತಾಗಿ, ನಿಮ್ಮ ಒಂದು ಫೈನಾನ್ಸ್ ವಿಚಾರವಾಗಿ ಆಗಿರ್ಬೋದು, ಇಲ್ಲ ಅಂತಂದ್ರೆ ನಿಮ್ಮ ಜಾಬಿನ ವಿಷಯವಾಗಿ ಆಗಿರ್ಬೋದು, ಮದುವೆ ಕುರಿತಾಗಿ ಆಗಿರ್ಬೋದು. ಯಾವುದಾದ್ರೂ ಒಂದು ಕಾರ್ಯಗಳಲ್ಲಿ ದೇವರು ನಿಮಗೆ ವಾಗ್ದಾನ ಮಾಡಿರುತ್ತಾರೆ. ಆದ್ರೆ ಇನ್ನೂ ಆ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರಲಿಲ್ಲವಲ್ಲ ಎಂಬುದಾಗಿ ನೀವು ಆಲೋಚನೆ ಮಾಡ್ತಾ ಇರ್ಬೋದು. ಆದ್ರೆ ದೇವರು ಈ ದಿನದಲ್ಲಿ ಹೇಳ್ತಾ ಇರುವಂತ ವಾಕ್ಯ, ಆ ದಿನಗಳು, ಆ ಶುಭ ವಾಕ್ಯಗಳನ್ನ ನೆರವೇರಿಸುವ ಆ ದಿನಗಳು ಈಗ ಬಂದಿದೆ ಎಂಬುದಾಗಿ. ಹಾಲೆಲೂಯ. ಪ್ರಿಯರೇ, ನೀವು ನಂಬುವುದಾದರೆ ಖಂಡಿತವಾಗಿಯೂ ಆ ವಾಗ್ದಾನಗಳು ನಿಮ್ಮ ಜೀವಿತಗಳಲ್ಲಿ ನೆರವೇರುವವು. ಯಾವುದೇ ಒಂದು ಕಾರಣಕ್ಕೂ ದೇವರನ್ನ ಬಿಟ್ಟು ಅಗಲಿ ದೂರ ಹೋಗುವಂತ ಯಾವುದೇ ಒಂದು ಕಾರ್ಯಗಳು ಮಾಡದ ಹಾಗೆ ಇನ್ನೂ ಆತನ ಬಳಿ ತಾಳ್ಮೆಯಿಂದ ಆತನ ಬಳಿ ನೀವು ಕಾದಿರುವುದಾದರೆ ಖಂಡಿತವಾಗಿಯೂ ನಿಶ್ಚಯವಾಗಿಯೂ ಆತನು ಮಾಡಿರುವಂತ ಪ್ರತಿ ವಾಗ್ದಾನಗಳನ್ನ ಆತನು ನೆರವೇರಿಸುವ ಆತನಾಗಿದ್ದಾನೆ. ಹಾಲೆಲೂಯ. ಆ ಸಮಯ ಈಗ ಬಂದಿದೆ. ಏನು ಶುಭ ವಾಕ್ಯಗಳನ್ನ ದೇವರು ನಿಮ್ಮ ಕುರಿತಾಗಿ, ನಿಮ್ಮ ಕುಟುಂಬಗಳ ಕುರಿತಾಗಿ ಮಾತನಾಡಿದ್ದನೋ ಆ ಮಾತುಗಳು ನೆರವೇರುವಂತ ಸಮಯ ಇದಾಗಿದೆ. ಹಾಲೆಲೂಯ. ನೀವು ನಂಬುವುದಾದರೆ ಖಂಡಿತವಾಗಿಯೂ ಆತನು ಈ ವಾಗ್ದಾನಗಳನ್ನ ನೆರವೇರಿಸುವ ಆತನಾಗಿದ್ದಾನೆ. ಹಾಲೆಲೂಯ. ಹಾಗೆ ಆತನ ಬಳಿ ಇನ್ನೂ ಹತ್ತಿರವಾಗುವುದಾದರೆ ಖಂಡಿತವಾಗಿಯೂ ಆತನು ನಿಮಗೆ ಬೇಕಾದಂತ ಪ್ರತಿಫಲವನ್ನ ಆತನು ಕೊಡುವಾತನಾಗಿದ್ದಾನೆ. ಪ್ರಿಯರೇ, ಈ ವಾಕ್ಯವನ್ನ ನಂಬ್ರಿ, ಬಲವಾಗಿ ಹಿಡಿದುಕೊಳ್ಳ್ರಿ. ಯಾವುದೇ ಒಂದು ವಾಗ್ದಾನಗಳಿದ್ದರೂ ಆತನು ನೆರವೇರಿಸಲು ಶಕ್ತನಾಗಿದ್ದಾನೆ. ಹಾಲೆಲೂಯ. ನಾವು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಸ್ತೋತ್ರವಾಗ್ಲಿ ದೇವರೇ. ಅಪ್ಪ, ಸಮಯನ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರವಾಗ್ಲಿ. ಹೌದು ತಂದೆಯ ದೇವರೇ, ನಿಮ್ಮ ವಾಕ್ಯ ಹೇಳುವ ಹಾಗೆ ದೇವರೇ ಶುಭ ವಾಕ್ಯಗಳನ್ನ ನೆರವೇರಿಸುವಂತ ಕರ್ತನೆ ದಿನಗಳು ಬರುವವು ಎಂಬುದಾಗಿ, ಆ ದಿನವು ಈಗಲೇ ಬಂದಿದೆ ಎಂಬುದಾಗಿ ನಾವು ನಂಬ್ತಾ ಇದ್ದೇವೆ ಸ್ವಾಮಿ. ಯಾರೆಲ್ಲ ಈ ಪ್ರಾರ್ಥನೆಯಲ್ಲಿ ಏಕೀಭವಿಸಿ ಪ್ರಾರ್ಥನೆ ಮಾಡ್ತಿದ್ದಾರೋ ಅವರ ಜೀವಿತಗಳಲ್ಲಿ ಅಪ್ಪ ನೀವು ನುಡಿದಿರುವಂತ ಪ್ರತಿಯೊಂದು ವಾಗ್ದಾನಗಳು ಎಸಯ್ಯ ದೇವರೇ ಈಡೇರಲಿ ಎಂಬುದಾಗಿ ಎಸಯ್ಯ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ ಸ್ವಾಮಿ. ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ನಜರೇತಿನ ಎಸಯ್ಯ ನಿನ್ನ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್. ಪ್ರೇಸ್ ದಿ ಲಾರ್ಡ್. ಪ್ರಿಯರೇ, ಈ ಒಂದು ವಾಕ್ಯ ಸಂದೇಶವು ಇತರರಿಗೂ ತಲುಪುವ ಹಾಗೆ ನೀವು ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ಶೇರ್ ಮಾಡ್ರಿ ಎಂಬುದಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಪ್ರೇಸ್ ದಿ ಲಾರ್ಡ್ ಅಂಡ್ ಥ್ಯಾಂಕ್ ಯು.